ಅವರು ಅವರ ರಾಜಕಾರಣದ ಜೀವನದ ಉದ್ದಗಲಕ್ಕೂ ಕೂಡ ಎಂದೂ ಕೂಡ ಹಿಟ್ ಅಂಡ್ ರನ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವುದೇ ಮಾತನಾಡಬೇಕಾದ ಸಂದರ್ಭದಲ್ಲಿ ಎಲ್ಲ ಪೂರಕವಾದಂಥ ಡಾಕ್ಯುಮೆಂಟೇಷನ್ನ ಕಲೆಕ್ಟ್ ಮಾಡಿ ಈ ರಾಜ್ಯದ ಜನತೆ ಮುಂದೆ ಇಟ್ಟಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಬಾರಿ ನೋಡಿದ್ದೇವೆ ನಾವು. ಎಲ್ಲ ಸಮಯ ಬಂದಾಗ ಯಾವಾಗ ಏನೇನು ಬಿಡ್ಬೇಕು ಅವಾಗ ಬಿಟ್ಕೋ ಹೋಯ್ತೀವಿ. ನಾವು ವಿರೋಧ ಪಕ್ಷದವರಾಗಿ ನಮ್ಮ ಕೆಲಸ ಯಾವಾಗ ಮಾಡ್ಕೊ ಹೋಯ್ತೀವಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜಾತ್ಯತೀತ ಅಂತಕ್ಕಂಥ ನಿಲುವಿನ ಮೇಲೆ ಒಂದು ಬದ್ಧತೆಯಿಂದ ಈ ಪಕ್ಷವನ್ನು ಏನು ಕಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮುಸಲ್ಮಾನ್ ಸಮುದಾಯಕ್ಕೆ ರಿಸರ್ವೇಷನ್ನ ತಂದುಕೊಟ್ಟಂಥವ್ರು. ಇದನ್ನು ಬಹುಶಃ ಇತಿಹಾಸ ಯಾರೂ ಮರೆಮಾಚಲಿಕ್ಕೆ ಆಗೋದಿಲ್ಲ. ನಾವು BJP ಜೊತೆಗೆ ಕೈ ಜೋಡಿಸಿದ್ದೀವಿ ಅನ್ನೋ ಮಾತ್ರಕ್ಕೆ ನಮ್ಮ ಸಿದ್ಧಾಂತಗಳನ್ನ ನಾವು ಮಾರಾಟ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ನಾವು ಅಲ್ಪಸಂಖ್ಯಾತರಿಗೂ ಕೂಡ ಎಲ್ಲ ಸಮುದಾಯಗಳಿಗೂ ಕೂಡ ಅತ್ಯಂತ ಗೌರವದಿಂದ ಈ ಸಮಾಜದ ಏಳಿಗೆಗೋಸ್ಕರ ಜನತಾದಳ ಪಕ್ಷ ದುಡಿಯುತ್ತೆ. ಅವರು ಅವರ ರಾಜಕಾರಣದ ಜೀವನದ ಉದ್ದಗಲಕ್ಕೂ ಕೂಡ ಎಂದೂ ಕೂಡ ಹಿಟ್ ಅಂಡ್ ರನ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವುದೇ ಮಾತನಾಡಬೇಕಾದ ಸಂದರ್ಭದಲ್ಲಿ ಎಲ್ಲ ಪೂರಕವಾದಂಥ ಡಾಕ್ಯುಮೆಂಟೇಷನ್ನ ಕಲೆಕ್ಟ್ ಮಾಡಿ ಈ ರಾಜ್ಯದ ಜನತೆ ಮುಂದೆ ಇಟ್ಟಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಬಾರಿ ನೋಡಿದ್ದೇವೆ ನಾವು. ಎಲ್ಲ ಸಮಯ ಬಂದಾಗ ಯಾವಾಗ ಏನೇನು ಬಿಡ್ಬೇಕು ಅವಾಗ ಬಿಟ್ಕೋ ಹೋಯ್ತೀವಿ. ನಾವು ವಿರೋಧ ಪಕ್ಷದವರಾಗಿ ನಮ್ಮ ಕೆಲಸ ಯಾವಾಗ ಮಾಡ್ಕೊ ಹೋಯ್ತೀವಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜಾತ್ಯತೀತ ಅಂತಕ್ಕಂಥ ನಿಲುವಿನ ಮೇಲೆ ಒಂದು ಬದ್ಧತೆಯಿಂದ ಈ ಪಕ್ಷವನ್ನು ಏನು ಕಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮುಸಲ್ಮಾನ್ ಸಮುದಾಯಕ್ಕೆ ರಿಸರ್ವೇಷನ್ನ ತಂದುಕೊಟ್ಟಂಥವ್ರು. ಇದನ್ನು ಬಹುಶಃ ಇತಿಹಾಸ ಯಾರೂ ಮರೆಮಾಚಲಿಕ್ಕೆ ಆಗೋದಿಲ್ಲ. ನಾವು BJP ಜೊತೆಗೆ ಕೈ ಜೋಡಿಸಿದ್ದೀವಿ ಅನ್ನೋ ಮಾತ್ರಕ್ಕೆ ನಮ್ಮ ಸಿದ್ಧಾಂತಗಳನ್ನ ನಾವು ಮಾರಾಟ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ನಾವು ಅಲ್ಪಸಂಖ್ಯಾತರಿಗೂ ಕೂಡ ಎಲ್ಲ ಸಮುದಾಯಗಳಿಗೂ ಕೂಡ ಅತ್ಯಂತ ಗೌರವದಿಂದ ಈ ಸಮಾಜದ ಏಳಿಗೆಗೋಸ್ಕರ ಜನತಾದಳ ಪಕ್ಷ ದುಡಿಯುತ್ತೆ.